SSLC IT ಎಕ್ಸಾಮಿನೇಷನ್ 2022 ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಥಿಯರಿಯ ಪ್ರಶ್ನೆಗಳನ್ನು ನಾವೀಗ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದನೇ ಪಾಠ ಡಿಸೈನಿಂಗ್ ಜಗತ್ತಿಗೆ. ಈ ಪಾಠದಲ್ಲಿ ಕೆಲವು ವಿಷಯಗಳು ಥಿಯರಿ ಪರೀಕ್ಷೆಗೆ ಬರುವಂತಹದ್ದು. ಒಂದು SVG ಅಂದರೆ ಸ್ಕೇಲೇಬಲ್ ವೆಕ್ಟರ್ ಗ್ರಾಫಿಕ್ಸ್. SVG ಚಿತ್ರಗಳು, ಅದರ ವಿಶೇಷತೆ ಸ್ಪಷ್ಟತೆಯು ಕಡಿಮೆಯಾಗದಂತೆ ಉಪಯೋಗಿಸಲು ಸಾಧ್ಯ. ಸ್ಕೇಲೇಬಲ್ ವೆಕ್ಟರ್ ಗ್ರಾಫಿಕ್ಸ್ ಅಥವಾ SVG ಅಂತೇಳಿ ಹೇಳ್ತೇವೆ. ಆದರೆ PNG, JPG ಇತ್ಯಾದಿ ಬಿಟ್ಮ್ಯಾಪ್ ಚಿತ್ರಗಳ ಸ್ಪಷ್ಟತೆಯನ್ನು ಉಳಿಸಿಕೊಳ್ಳುವಲ್ಲಿ ಕೆಲವು ಮಿತಿಗಳಿವೆ. ಹಾಗಿದ್ರೆ SVG ಚಿತ್ರಗಳು ಹೆಚ್ಚು ಸ್ಪಷ್ಟವಾದ್ದು, PNG, JPG ಚಿತ್ರಗಳು ಸ್ಪಷ್ಟತೆ ಸ್ವಲ್ಪ ಕಡಿಮೆ. ಬಿಟ್ಮ್ಯಾಪ್ ಚಿತ್ರಗಳು ರಾಸ್ಟರ್ ಚಿತ್ರಗಳು ಮತ್ತು SVG ಚಿತ್ರಗಳು ವೆಕ್ಟರ್ ಚಿತ್ರಗಳಾಗಿವೆ. ಹಾಗಿದ್ರೆ ಚಿತ್ರಗಳಲ್ಲಿ ಎರಡು ವಿಧ, ಒಂದು ರಾಸ್ಟರ್ ಚಿತ್ರ, ಇನ್ನೊಂದು ವೆಕ್ಟರ್ ಚಿತ್ರ. ಬಿಟ್ಮ್ಯಾಪ್ ಚಿತ್ರಗಳು ರಾಸ್ಟರ್ ಚಿತ್ರಗಳಾದರೆ SVG ಚಿತ್ರಗಳು ವೆಕ್ಟರ್ ಚಿತ್ರಗಳಾಗಿವೆ. ಜಿಂಪ್ ಪ್ರಧಾನವಾದ ಒಂದು ರಾಸ್ಟರ್ ಇಮೇಜ್ ಎಡಿಟಿಂಗ್ ಸಾಫ್ಟ್ವೇರ್ ಆಗಿದೆ. ಜಿಂಪ್ ಎಂಬುದು ರಾಸ್ಟರ್ ಇಮೇಜ್ ಎಡಿಟಿಂಗ್ ಸಾಫ್ಟ್ವೇರ್ ಆಗಿದೆ. ಆದರೆ ಇಂಕ್ಸ್ಕೇಪ್, ಲಿಬರ್ ಆಫೀಸ್ ಡ್ರಾ, ಕಾರ್ಬನ್, ಅಡೋಬ್ ಇಲ್ಲಸ್ಟ್ರೇಟರ್, ಕಾರೆಲ್ ಡ್ರಾ ಮುಂತಾದವುಗಳು ವೆಕ್ಟರ್ ಇಮೇಜ್ ಎಡಿಟಿಂಗ್ ಸಾಫ್ಟ್ವೇರ್ಗಳಾಗಿವೆ. ಇವುಗಳಲ್ಲಿ ಇಂಕ್ಸ್ಕೇಪ್, ಲಿಬರ್ ಆಫೀಸ್ ಡ್ರಾ ಎಂಬುವುಗಳು ಸ್ವತಂತ್ರ ಸಾಫ್ಟ್ವೇರ್ಗಳಾಗಿವೆ. ಇನ್ನು ರಾಸ್ಟರ್ ಮತ್ತು ವೆಕ್ಟರ್ಗಿರುವಂತಹ ವ್ಯತ್ಯಾಸ ಏನು? ಕಂಪ್ಯೂಟರಿನಲ್ಲಿ ಪ್ರತಿಯೊಂದು ಚಿತ್ರವು ಬಣ್ಣವಿರುವ ಅನೇಕ ಚಿಕ್ಕ ಕೋಣೆಗಳು ಅಂದರೆ ಪಿಕ್ಸೆಲ್ಗಳಾಗಿ ರೂಪುಗೊಳ್ಳುತ್ತದೆ. 800 × 600 ಸೈಜು ಇರುವ ಚಿತ್ರಗಳಲ್ಲಿ X ಅಕ್ಷದಲ್ಲಿ 800, Y ಅಕ್ಷದಲ್ಲಿ 600 ಪಿಕ್ಸೆಲ್ಗಳು ಇರುವುದು. ಅಂದರೆ ಒಟ್ಟಾಗಿ 4,80,000 ಪಿಕ್ಸೆಲ್ಗಳು. 800 × 600. ರಾಸ್ಟರ್ ಚಿತ್ರಗಳನ್ನು ನಿರ್ಮಿಸುವಾಗ ಪ್ರತಿಯೊಂದು ಪಿಕ್ಸೆಲ್ನ ಬಣ್ಣ ಮತ್ತು ಗಾತ್ರವು ಅದರ ಪ್ರೋಗ್ರಾಮಿನಲ್ಲಿ ಸೇರಿಸಲ್ಪಡುವುದು. ಇವುಗಳನ್ನು ನಾವು ಬಿಟ್ ಮ್ಯಾಪ್ ಚಿತ್ರಗಳು ಅಂತೇಳಿ ಹೇಳ್ತೇವೆ. ಚಿತ್ರವನ್ನು ಸ್ಕೇಲ್ ಮಾಡುವಾಗ ಉಂಟಾಗುವ ಹೆಚ್ಚುವರಿ ಪಿಕ್ಸೆಲ್ಗಳು ಹತ್ತಿರದ ಪಿಕ್ಸೆಲ್ಗಳ ಪ್ರತ್ಯೇಕತೆಗಳ ಆಧಾರದಲ್ಲಿ ರೂಪುಗೊಳ್ಳುತ್ತದೆ. ಇದು ರಾಸ್ಟರ್ ಚಿತ್ರಕ್ಕಿರುವಂತಹ ವಿಶೇಷತೆ. ಆದರೆ ವೆಕ್ಟರ್ ಚಿತ್ರಗಳು ಎರಡು ಬಿಂದುಗಳೆಡೆಯಲ್ಲಿ ಅಂದರೆ ಆರಂಭದ ಬಿಂದು, ಅಂತ್ಯ ಬಿಂದು ಸೂಚಿಸಲ್ಪಟ್ಟ ಪಥಕ್ಕೆ ಅನುಸಾರವಾಗಿ ರಚಿಸಲ್ಪಡುವುದು. ಈ ಪಥವು ಗಣಿತ ರೂಪಗಳಾದ ನೇರ ರೇಖೆಯ, ತ್ರಿಕೋನದ ಅಥವಾ ವಕ್ರತೆಯ ಭಾಗವಾಗಬಹುದು. ಇವುಗಳ ದಿಕ್ಕುಗಳು ಸೇರಿದ ಪ್ರತ್ಯೇಕತೆಗಳು ಸಮವಾಕ್ಯಗಳಲ್ಲಿ ನಿರ್ವಹಿಸಲ್ಪಡುವ ಕಾರಣ ಚಿತ್ರವನ್ನು ಸ್ಕೇಲ್ ಮಾಡುವಾಗ ಸಮವಾಕ್ಯಕ್ಕೆ ಅನುಸಾರವಾಗಿ ಅಗತ್ಯವಿರುವ ಪ್ರತ್ಯೇಕತೆಗಳು ಸೇರಿಸಲ್ಪಡುವುದು. ಇದು ರಾಸ್ಟರ್ ಮತ್ತು ವೆಕ್ಟರ್ ಚಿತ್ರಕ್ಕಿರುವಂತಹ ವ್ಯತ್ಯಾಸ. ಇನ್ನು ಇಂಕ್ಸ್ಕೇಪ್ ವಿಂಡೋವನ್ನು ಕೊಟ್ಟಿದ್ದಾರೆ. ಇದರಲ್ಲಿರುವ ಟೂಲ್ಗಳನ್ನು ಕೊಟ್ಟು ಅದು ಯಾವ ಟೂಲು ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಪ್ರಶ್ನೆಗಳಿರಬಹುದು. ಇದು ಸೆಲೆಕ್ಟ್ ಮಾಡುವಂಥ ಟೂಲ್, ನೋಡ್ ಎಡಿಟಿಂಗ್ ಟೂಲ್, ನಂತರ ಆಯತ ರಚಿಸಲು, ವೃತ್ತ ರಚಿಸಲು, ಬೇಜಿಯರ್ ವಕ್ರರೇಖೆ, ನೇರ ರೇಖೆ ಎಳೆಯಲು, ಕ್ಯಾಲಿಗ್ರಾಫಿಕ್ ಬ್ರಷ್ ಟೂಲ್ ಅಕ್ಷರಗಳನ್ನು ಸೇರಿಸಲಿಕ್ಕೆ, ಇನ್ನು ಕಲರ್ ಪ್ಯಾಲೆಟ್, ಪೇಜ್ ಬೋರ್ಡರ್. ಇದರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಳ್ಬೇಕಾಗಿ ಬರ್ತದೆ. ಇನ್ನು ಇಂಕ್ಸ್ಕೇಪ್ ಒಂದು ಸ್ವತಂತ್ರ ವೆಕ್ಟರ್ ಗ್ರಾಫಿಕ್ಸ್ ಎಡಿಟಿಂಗ್ ಸಾಫ್ಟ್ವೇರ್ ಆಗಿದೆ. ಇಂಕ್ಸ್ಕೇಪ್ನಲ್ಲಿ ನಿರ್ಮಿಸುವುದು ಮುಖ್ಯವಾಗಿ SVG ಅಂದರೆ ಸ್ಕೇಲೇಬಲ್ ವೆಕ್ಟರ್ ಗ್ರಾಫಿಕ್ಸ್ ಚಿತ್ರಗಳನ್ನು. ಬಿಟ್ಮ್ಯಾಪ್ ಚಿತ್ರಗಳನ್ನು ಇಂಪೋರ್ಟ್ ಮಾಡಲು, ಎಡಿಟ್ ಮಾಡಲು ಇರುವ ಸೌಕರ್ಯವು ಇದರಲ್ಲಿದೆ. ವೆಕ್ಟರ್ ಚಿತ್ರಗಳನ್ನು ರಾಸ್ಟರ್ ಚಿತ್ರಗಳಾಗಿ ಬದಲಾಯಿಸುವ ಸೌಕರ್ಯ ಕೂಡ ಇದೆ. ಇನ್ನು ಮೂರನೇ ಪಾಠ ಆಕರ್ಷಕ ವೆಬ್ ಡಿಸೈನಿಂಗ್. CSS ಫೈಲುಗಳಂದರೆ ಏನು ಅಂತೇಳಿ ನಾವು ತಿಳ್ಕೊಳ್ಬೇಕು. CSS ಅಂದರೆ ಕಾಸ್ಕೇಡಿಂಗ್ ಸ್ಟೈಲ್ ಶೀಟ್, ಅದರ ಸಂಕ್ಷಿಪ್ತ ರೂಪ ಆಗಿದೆ CSS, ಕಾಸ್ಕೇಡಿಂಗ್ ಸ್ಟೈಲ್ ಶೀಟ್. ವೆಬ್ ಪೇಜ್ಗಳಲ್ಲಿ ನಾವು ಉಪಯೋಗಿಸುವ ಎಲ್ಲ ಕಾಸ್ಕೇಡಿಂಗ್ ಫೈಲುಗಳನ್ನು ಸೇರಿಸಿ ಒಂದೇ ಫೈಲ್ ಮಾಡಿ ಇಷ್ಟವಿರೋ ಒಂದು ಹೆಸರನ್ನು ಕೊಟ್ಟು .css ಎಂಬ ಎಕ್ಸ್ಟೆನ್ಷನನ್ನು ನೀಡಿ ಫೋಲ್ಡರ್ನಲ್ಲಿ ಸೇವ್ ಮಾಡುವುದು. ವೆಬ್ ಪೇಜ್ಗಳನ್ನು ತಯಾರಿಸುವಾಗ ಈ ಫೈಲ್ನಲ್ಲಿ ಕೊಟ್ಟಿರುವ ಎಲ್ಲ ಕಾಸ್ಕೇಡಿಂಗ್ ಸ್ಟೈಲುಗಳನ್ನು ಒಂದೇ ಸಾಲಿನ ಕೋಡನ್ನು ಉಪಯೋಗಿಸಿ ಸೇರಿಸಲು ಸಾಧ್ಯ ಆಗ್ತದೆ. ಇನ್ನು CSSನ ಚರಿತ್ರೆ.
WWWನ ಪ್ರಾರಂಭದಿಂದಲೇ HTMLಗೆ ಅನೇಕ ಆವೃತ್ತಿಗಳಿವೆ. ಇದರಲ್ಲಿ HTML 3.2 ಆವೃತ್ತಿಯಲ್ಲಿ ಫಾಂಟ್, ಬಣ್ಣ ಮೊದಲಾದವುಗಳನ್ನು ಸೇರಿಸಲಾಗಿದೆ. ಇದಕ್ಕಿರುವ ಕೋಡ್ಗಳ ಪುನರಾವರ್ತನೆಯನ್ನು ಪರಿಹರಿಸುವುದಕ್ಕಾಗಿ ವರ್ಲ್ಡ್ ವೈಡ್ ಕನ್ಸೋರ್ಷಿಯಂ W3C ಕಾಸ್ಕೇಡಿಂಗ್ ಸ್ಟೈಲ್ ಶೀಟನ್ನು ಸೇರಿಸಿತು. ಹ್ಯಾಕಾನ್, ವಿಯಾಮ್, ಲೀ ಮತ್ತು ಬೈಟ್ ಬಾಸ್ ಸೇರಿ ಈ ಆಶಯವನ್ನು ನೀಡಿದರು. ಇದು CSSನ ಚರಿತ್ರೆ. ಇನ್ನು WYSI WYG ಎಡಿಟರ್ಗಳು ಅಂದರೆ ವಾಟ್ ಯು ಸಿ ಈಸ್ ವಾಟ್ ಯು ಗೆಟ್ ಎಂಬ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುವಂತಹ ಸಾಫ್ಟ್ವೇರ್ಗಳು. ಓಪನ್ ಸೋರ್ಸ್ ಲೈಸೆನ್ಸಿನೊಂದಿಗೆ ಧಾರಾಳ HTML ಎಡಿಟರ್ಗಳು ಲಭ್ಯ ಇದೆ. ಕೆಲವೊಂದು ಉದಾಹರಣೆಗಳು ಟೆಕ್ಸ್ಟ್ ಮೇಟ್, ಕ್ವಾಂಟಾ ಪ್ಲಸ್, ಬ್ಲೂ ಗ್ರೀ ಫಾನ್ ಮೊದಲಾದವುಗಳು ಇದಕ್ಕೆ ಉದಾಹರಣೆ. WYSI WYG ಎಡಿಟರ್, ವಾಟ್ ಯು ಸಿ ಈಸ್ ವಾಟ್ ಯು ಗೆಟ್. ವರ್ಡ್ ಪ್ರೊಸೆಸರ್ನಲ್ಲಿರುವಂಥ ಅದೇ ರೀತಿಯ ವಿಂಡೋ ಮತ್ತು ಎಡಿಟಿಂಗ್ ಟೂಲ್ಗಳನ್ನು WYSI WYG ಎಂಬ ಎಡಿಟರ್ಗಳಲ್ಲಿ ವ್ಯವಸ್ಥೆಗೊಳಿಸಲಾಗಿದೆ. ಈ ವಿಂಡೋದಲ್ಲಿ ಉಪಯೋಗಿಸುವ ಟೆಕ್ಸ್ಟ್ ಮತ್ತು ಇತರ ಎಲ್ಲ ವಿಚಾರಗಳು ಅದೇ ರೀತಿಯಲ್ಲಿ ವೆಬ್ ಪೇಜ್ನಲ್ಲಿ ಲಭ್ಯವಾಗುವುದರಿಂದ ಇದು ವೆಬ್ ಡಿಸೈನಿಂಗಿಗೆ ಅತ್ಯಂತ ಸೂಕ್ತವಾದ ಸಾಫ್ಟ್ವೇರ್ ಆಗಿದೆ. ಇದನ್ನು ಉಪಯೋಗಿಸುವುದರಿಂದ HTML ಟ್ಯಾಗುಗಳನ್ನು ನೆನಪಿಡಬೇಕಾದಂಥ ಅಗತ್ಯ ಇಲ್ಲ. ಇನ್ನು ವೆಬ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ವೆಬ್ಸೈಟ್ ತಯಾರಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆ. ಈ ವೆಬ್ಸೈಟ್ ತಯಾರಿಸಲಿಕ್ಕೆ ನಮಗೆ ಸ್ಕ್ರಿಪ್ಟಿಂಗ್ ಭಾಷೆಯನ್ನು ಕಲಿಬೇಕಂತ ಅಗತ್ಯ ಇಲ್ಲ. ಇದಕ್ಕಾಗಿ ನಮಗೆ ಸಹಾಯ ಮಾಡುವ ವ್ಯವಸ್ಥೆ ಆಗಿದೆ ವೆಬ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ ವೆಬ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇವು ಪ್ರಧಾನವಾಗಿ 3 ವಿಧದಲ್ಲಿವೆ. ಅವು ಆನ್ಲೈನ್ ಇದೆ, ಆಫ್ಲೈನ್ ಇದೆ, ಹೈಬ್ರಿಡ್ ಇದೆ. ವೆಬ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. 4ನೇ ಪಾಠ ಪೈಥಾನ್ ಗ್ರಾಫಿಕ್ಸ್. IDLE ಸಾಮಾನ್ಯವಾಗಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನು ಟೆಕ್ಸ್ಟ್ ಎಡಿಟರ್ನ ಸಹಾಯದಿಂದ ತಯಾರಿಸುವರು. ಹೀಗೆ ತಯಾರಿಸುವ ಪ್ರೋಗ್ರಾಮ್ಗಳನ್ನು ಟರ್ಮಿನಲ್ ಉಪಯೋಗಿಸಿ ಕಾರ್ಯಾಚರಿಸುವಂತೆ ಮಾಡಲು ಸಾಧ್ಯ ಇದೆ. ಆದರೆ ಹೆಚ್ಚಿನ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಟೈಪು ಮಾಡಲು, ಕಾರ್ಯಾಚರಿಸುವಂತೆ ಮಾಡಲು ಸಾಧ್ಯವಾಗುವ ಎಡಿಟರ್ಗಳು ಲಭ್ಯ ಇದೆ. ಅವುಗಳನ್ನು ಇಂಟಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ IDE ಅಂತೇಳಿ ಹೇಳ್ತೇವೆ. ಪೈಥಾನ್ ಭಾಷೆಯಲ್ಲಿರೋ ಪ್ರೋಗ್ರಾಮ್ಗಳನ್ನು ಟೈಪ್ ಮಾಡಿ ಕಾರ್ಯಪ್ರವೃತ್ತಗೊಳಿಸಲು ಸಹಾಯ ಮಾಡುವ IDEಗಳು ಐಡಲ್, ಜೀನಿ ಇತ್ಯಾದಿಗಳಾಗಿವೆ. ಇದು ಒಂದು ಪೈಥಾನ್ ಶೆಲ್. ಪೈಥಾನ್ ಓಪನ್ ಮಾಡಿದ ಕೂಡಲೇ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಐಡಲ್, ಅದನ್ನು ಓಪನ್ ಮಾಡಿದ ಕೂಡಲೇ ಈ ರೀತಿಯ ಒಂದು ಶೆಲ್ ಬರ್ತದೆ, ಪೈಥಾನ್ ಶೆಲ್ ಅಂತೇಳಿ ಹೇಳೋದು. ನಂತರ ನಾವು ಪ್ರೋಗ್ರಾಮನ್ನು ಟೈಪ್ ಮಾಡಲಿಕ್ಕೆ ಬೇಕಾಗಿ ಇದರ ಫೈಲ್ ನ್ಯೂ ತೆಗಿತೇವೆ. ಆಗ ಹೊಸ ಒಂದು ವಿಂಡೋ ಬರ್ತದೆ, ಈ ರೀತಿಯ ಒಂದು ವಿಂಡೋ ಬರ್ತದೆ. ಇದರಲ್ಲಿ ನಾವು ಪ್ರೋಗ್ರಾಮನ್ನು ಟೈಪ್ ಮಾಡಬೇಕಾದ್ದು. ತಪ್ಪಿ ಕೂಡ ಇದರಲ್ಲಿ ಟೈಪ್ ಮಾಡಬಾರ್ದು, 2ನೆಯ ವಿಂಡೋದಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ಆ ಫೈಲನ್ನು ನಾವು ಸೇವ್ ಮಾಡ್ತೇವೆ. ಸೇವ್ ಮಾಡಿದ ನಂತರ ರನ್ನಲ್ಲಿ ನಾವು ಅದನ್ನು ರನ್ ಮಾಡ್ತೇವೆ. ರನ್ ಮೆನುವಿನ ಉಪಯೋಗಿಸಿ ನಾವು ರನ್ ಮಾಡ್ತೇವೆ. ರನ್ ಮಾಡುವಾಗ ಪೈಥಾನ್ ಟರ್ಟಲ್ ಗ್ರಾಫಿಕ್ಸ್ನಲ್ಲಿ ಆ ರಚನೆ ಬರ್ತದೆ. ಟರ್ಟಲ್ ಗ್ರಾಫಿಕ್ಸ್ ಪೈಥಾನ್ ಭಾಷೆ ಉಪಯೋಗಿಸಿ ಜ್ಯಾಮಿತಿಯ ರೂಪಗಳನ್ನು ರಚಿಸಲು ಪೂರಕವಾಗಿ ಕೆಲವು ಸಾಫ್ಟ್ವೇರ್ಗಳ ಅಗತ್ಯ ಇದೆ. ಈ ರೀತಿಯ ಒಂದು ಪೂರಕ ಸಾಫ್ಟ್ವೇರ್ ಟರ್ಟಲ್ ಆಗಿದೆ. ಟರ್ಟಲ್ ಪ್ರೋಗ್ರಾಮಿನ ಮೊದಲಿಗೆ ಫ್ರಮ್ ಟರ್ಟಲ್ ಇಂಪೋರ್ಟ್ ಎಂದು ಸೇರಿಸಿದರೆ ಪೈಥಾನ್ ಗ್ರಾಫಿಕ್ಸ್ ನಿರ್ದೇಶಗಳನ್ನು ಕಾರ್ಯಾಚರಿಸುವಂತೆ ಮಾಡಬಹುದು. ಪೈಥಾನ್ ಗ್ರಾಫಿಕ್ಸ್ ವಿಂಡೋ ಸಾಮಾನ್ಯವಾಗಿ ಪೈಥಾನ್ ಪ್ರೋಗ್ರಾಮ್ಗಳು ಐಡಲ್ನಲ್ಲಿಯೂ ಅವುಗಳ ಔಟ್ಪುಟ್ ಪೈಥಾನ್ ಶೆಲ್ ವಿಂಡೋದಲ್ಲಿಯೂ ಲಭಿಸುವುದು. ಆದರೆ ಪ್ರೋಗ್ರಾಮಿನ ಔಟ್ಪುಟ್ ಗ್ರಾಫಿಕ್ಸ್ ಆಗಿದ್ದರೆ ಅದು ಬೇರೆ ವಿಂಡೋದಲ್ಲಿ ಲಭಿಸುವುದು. ಈ ವಿಂಡೋವನ್ನು ಪೈಥಾನ್ ಗ್ರಾಫಿಕ್ಸ್ ವಿಂಡೋ ಎನ್ನುವರು. ಕಲರ್ ಪೈಥಾನ್ ಗ್ರಾಫಿಕ್ಸ್ ವಿಂಡೋದಲ್ಲಿ ರಚಿಸುವ ಆಕೃತಿಗಳಿಗೆ ಸಾಮಾನ್ಯವಾಗಿ ಕಪ್ಪು ಬಣ್ಣವಿರುತ್ತದೆ. ಇದನ್ನು ಬದಲಾಯಿಸಬೇಕಿದ್ದರೆ ಕಲರ್ ಎಂಬ ನಿರ್ದೇಶವನ್ನು ಉಪಯೋಗಿಸಿದರೆ ಸಾಕು. ಉದಾಹರಣೆ ಕಲರ್ ಬ್ಲೂ ಎಂದು ಪ್ರೋಗ್ರಾಮಿನಲ್ಲಿ ನೀಡಿದರೆ ಮುಂದೆ ರಚಿಸುವ ಎಲ್ಲ ಆಕೃತಿಗಳಿಗೆ ನೀಲ ಬಣ್ಣ ಇರ್ತದೆ. ನಿಮಗೆ ಪರೀಕ್ಷೆಗೆ
ಯಾವುದೋ ಬೇರೆ ಒಂದು ಬಣ್ಣದಲ್ಲಿರುವುದನ್ನು ನೀಲಿಯಾಗಿ ಬದಲಾಯಿಸಲಿಕ್ಕೆ ಹೇಳ್ತಾರೆ. ಆಗ ನೀವು ಕಲರ್ ಬ್ಲೂ ಇರುವಲ್ಲಿ ಕಲರ್ ಬೇರೆ ಬಣ್ಣ ಇರ್ಬೋದು, ಇಲ್ಲಿ ನೀವು ಬ್ಲೂ ಅಂತೇಳಿ ಟೈಪ್ ಮಾಡಿದರೆ ಸಾಕಾಗ್ತದೆ. 5ನೇ ಪಾಠ ನೆಟ್ವರ್ಕಿಂಗ್. ನೆಟ್ವರ್ಕಿಂಗಿಗೆ ಚಿತ್ರದಲ್ಲಿ ಕಾಣುವಂತಹ ಕಂಪ್ಯೂಟರ್ಗಳು ಹಾಗೂ ಇತರ ಉಪಕರಣಗಳನ್ನು ಗಮನಿಸಿ. ವೆಬ್ ಕ್ಯಾಮರಾ ಇದೆ, ಇನ್ನು ಮೋಡೆಮ್ ಇದೆ, ಹಬ್, ಸ್ವಿಚ್, ಸ್ಕ್ಯಾನರ್, ಪ್ರಿಂಟರ್, ಇನ್ನು ವೈಫೈ ಮುಂತಾದಂಥ ಹಲವು ವಿಷಯಗಳನ್ನು ನಾವು ಈ ಪಾಠದಲ್ಲಿ ಕಲೀಲಿಕ್ಕಿದೆ. 1ನೇದು UTP ಕೇಬಲ್, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪ್ಯಾರ್ ಕೇಬಲ್ ಅಂತೇಳಿ. UTP ಕೇಬಲ್ ಇಲ್ಲಿ ಕಾಣ್ತದೆ ನಿಮಗೆ. 8 ವೈರುಗಳಿವೆ. 8 ವೈರುಗಳನ್ನು 4 ಜೋಡಿಗಳಾಗಿ ಕ್ರಮೀಕರಿಸಲಾಗಿದೆ. ಅವುಗಳ ಬಣ್ಣಗಳು ಒಂದು ಆರೆಂಜ್, ವೈಟ್ ಆರೆಂಜ್, ಬ್ಲೂ, ವೈಟ್ ಬ್ಲೂ, ಇನ್ನು ಗ್ರೀನ್, ವೈಟ್ ಗ್ರೀನ್, ಅದೇ ರೀತಿಯಾಗಿ ಬ್ರೌನ್, ವೈಟ್ ಬ್ರೌನ್, ಹಾಗೆ 4 ಜೋಡಿಗಳಾಗಿ ಕ್ರಮೀಕರಿಸಲಾಗಿದೆ. ನೆಟ್ವರ್ಕ್ ಮಾಡುವಂಥ ಕೇಬಲ್ಗಳು UTP ಕೇಬಲ್, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪ್ಯಾರ್ ಕೇಬಲ್. ಇನ್ನು RJ45 ಕನೆಕ್ಟರ್, ರಿಜಿಸ್ಟರ್ಡ್ ಜಾಕ್ 45. RJ ಅಂದರೆ ರಿಜಿಸ್ಟರ್ಡ್ ಜಾಕ್, RJ45 ಕನೆಕ್ಟರ್. UTP ಕೇಬಲನ್ನು ಕಂಪ್ಯೂಟರ್ನೊಂದಿಗೆ ಜೋಡಿಸಿರುವಂಥ ಒಂದು ವ್ಯವಸ್ಥೆಯಾಗಿದೆ RJ45 ಕೇಬಲ್, RJ45 ಕನೆಕ್ಟರ್. ಅದೇ ರೀತಿಯಾಗಿ RJ11 ಕನೆಕ್ಟರ್ ಇದೆ. ಟೆಲಿಫೋನ್ ಲೈನನ್ನು ಜೋಡಿಸಿರುವಂಥದ್ದು RJ11 ಕನೆಕ್ಟರ್. ನೆಟ್ವರ್ಕ್ ಕೇಬಲ್ಗಳನ್ನು ಕ್ರಿಂಪ್ ಮಾಡಬೇಕು, ಅದಕ್ಕೆ ಒಂದು ಕ್ರಿಂಪರ್ ಬೇಕು. ಕ್ರಿಂಪಿಂಗ್ ಟೂಲ್ ಎಂಬ ಉಪಕರಣವನ್ನು ಉಪಯೋಗಿಸಿ, ಇದು ಕ್ರಿಂಪಿಂಗ್ ಟೂಲ್. ಈ ಉಪಕರಣವನ್ನು ಉಪಯೋಗಿಸಿ ನೆಟ್ವರ್ಕ್ ಕೇಬಲ್ನ ತುದಿಗೆ RJ45 ಕನೆಕ್ಟರನ್ನು ಜೋಡಿಸುವುದು. ಹಬ್ ಮತ್ತು ಸ್ವಿಚ್ಗಿರುವಂಥ ವ್ಯತ್ಯಾಸ. ಒಂದು ನೆಟ್ವರ್ಕಿನಲ್ಲಿರುವ ಕಂಪ್ಯೂಟರ್ಗಳಲ್ಲಿ ಮಾಹಿತಿಗಳ ವರ್ಗಾವಣೆಯನ್ನು ನಿಯಂತ್ರಿಸುವ ಉಪಕರಣಗಳು ಹಬ್ ಮತ್ತು ಸ್ವಿಚ್ ಆಗಿವೆ. ಆದರೂ ಅವು ಕಾರ್ಯವೆಸಗುವುದು ಒಂದೇ ರೀತಿಯಲ್ಲಿ ಅಲ್ಲ. ಹಬ್ಬಿಗೆ ತಲುಪುವ ಮಾಹಿತಿಗಳನ್ನು ಆ ನೆಟ್ವರ್ಕಿನಲ್ಲಿರುವ ಎಲ್ಲ ಕಂಪ್ಯೂಟರಿಗೂ ಹಬ್ ವರ್ಗಾಯಿಸುವುದು. ಇದರ ಪರಿಣಾಮ ಏನಾಗಿರಬಹುದು? ನೆಟ್ವರ್ಕ್ ನಿರಂತರವಾಗಿ ಕಾರ್ಯನಿರತವಾಗಿರ್ತದೆ. ಆದರೆ ಸ್ವಿಚ್ ಯಾವ ಕಂಪ್ಯೂಟರ್ಗೆ ಮಾಹಿತಿಗಳನ್ನು ರವಾನಿಸಬೇಕೋ ಅದಕ್ಕೆ ಮಾತ್ರ ನಿರ್ದೇಶಗಳನ್ನು ರವಾನಿಸುತ್ತದೆ. ಪರಿಣಾಮವಾಗಿ ನೆಟ್ವರ್ಕಿನ ಮೂಲಕ ಮಾಹಿತಿಗಳ ವರ್ಗಾವಣೆಯ ದಟ್ಟಣೆಯು ಬಹಳಷ್ಟು ಕಡಿಮೆ ಆಗ್ತದೆ. ಚಿತ್ರದಲ್ಲಿ ಒಂದು ಹಬ್ ಕಾಣ್ತದೆ. ಮೋಡೆಮ್ ಕಂಪ್ಯೂಟರ್ನಲ್ಲಿ ಮಾಹಿತಿಗಳು ಪ್ರೊಸೆಸ್ ಮಾಡಲ್ಪಡುವುದು ಮತ್ತು ಸಂರಕ್ಷಿಸಲ್ಪಡುವುದು ಡಿಜಿಟಲ್ ರೂಪದಲ್ಲಿ ಆಗಿದೆ. ಈ ಡಿಜಿಟಲ್ ಸಿಗ್ನಲ್ಗಳು ಟೆಲಿಫೋನ್ ಲೈನ್ನ ಮೂಲಕ ಹಾದು ಹೋಗುವಾಗ ಅವು ದುರ್ಬಲವಾಗುತ್ತದೆ. ಆದ್ದರಿಂದ ಡಿಜಿಟಲ್ ಸಿಗ್ನಲ್ಗಳನ್ನು ಅನಲಾಗ್ ಸಿಗ್ನಲ್ಗಳಾಗಿ ಪರಿವರ್ತಿಸಿ ಟೆಲಿಫೋನ್ ಲೈನ್ನ ಮೂಲಕ ವರ್ಗಾಯಿಸಲಾಗುತ್ತದೆ. ಡಿಜಿಟಲ್ ಸಿಗ್ನಲ್ಗಳನ್ನು ಅನಲಾಗ್ ಸಿಗ್ನಲ್ಗಳಾಗಿಯೂ ಅನಲಾಗ್ ಸಿಗ್ನಲ್ಗಳನ್ನು ಡಿಜಿಟಲ್ ಸಿಗ್ನಲ್ಗಳಾಗಿ ಬದಲಾಯಿಸಲು ಉಪಯೋಗಿಸುವ ಉಪಕರಣ ಆಗಿದೆ ಮೋಡೆಮ್. ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್ ಇವುಗಳ ಸಂಕ್ಷಿಪ್ತ ರೂಪ ಮೋಡೆಮ್. ವೈರ್ಲೆಸ್ ನೆಟ್ವರ್ಕ್, ವೈರ್ ಇಲ್ಲದೆ ಕೇಬಲ್ ಉಪಯೋಗಿಸದೆ ನೆಟ್ವರ್ಕ್ ಮಾಡುವುದನ್ನು ನಾವು ವೈರ್ಲೆಸ್ ನೆಟ್ವರ್ಕ್ ಅಂತೇಳಿ ಹೇಳ್ತೇವೆ. ಕೇಬಲ್ನ ಬದಲು RF ತರಂಗ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ತರಂಗಗಳನ್ನು ಉಪಯೋಗಿಸಲಾಗುತ್ತದೆ. ವಿದ್ಯುತ್ ಕಾಂತೀಯ ತರಂಗಗಳಲ್ಲಿ ಅತಿ ಹೆಚ್ಚು ತರಂಗ ದೂರವಿರುವ ಮತ್ತು ಅದೇ ರೀತಿ ಅತಿ ಕಡಿಮೆ ಹಾನಿಕಾರಕವಾದ ರೇಡಿಯೋ ತರಂಗಗಳನ್ನು ಇದಕ್ಕೆ ಉಪಯೋಗಿಸಲಾಗುತ್ತದೆ. ಇನ್ನು ನೆಟ್ವರ್ಕ್ನಲ್ಲಿ 2 ವಿಧ. ಒಂದು ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್, ಇನ್ನೊಂದು ವ್ಯಾನ್, ವೈಡ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ಒಂದು ಕಟ್ಟಡ ಅಥವಾ ಒಂದು ಕೋಣೆಯಲ್ಲಿರುವ ಕಂಪ್ಯೂಟರ್ಗಳನ್ನು ಪರಸ್ಪರ ಜೋಡಿಸುವ ವ್ಯವಸ್ಥೆಯನ್ನು ಲ್ಯಾನ್ ಅಂತೇಳಿ ಹೇಳೋದು. ಸಣ್ಣ ನೆಟ್ವರ್ಕ್ ಅದು ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್. ಶಾಲೆಯ ಲ್ಯಾಬಿನಲ್ಲಿರುವ ಕಂಪ್ಯೂಟರ್ ನೆಟ್ವರ್ಕ್ ಇದಕ್ಕೆ ಉದಾಹರಣೆ, ಲ್ಯಾನಿಗೆ ಉದಾಹರಣೆ. ಇನ್ನೇನು ವೈಡ್ ಏರಿಯಾ ನೆಟ್ವರ್ಕ್ ಅಂದರೆ ವ್ಯಾನ್ ಅಂದರೆ ರೈಲ್ವೆ, ಬ್ಯಾಂಕ್ಗಳು ಇತ್ಯಾದಿಗಳ ಕಂಪ್ಯೂಟರ್ ನೆಟ್ವರ್ಕ್ಗಳ ಕುರಿತು ಕೇಳಿರುವಿರಿ. ಅವುಗಳಲ್ಲಿ ಹೆಚ್ಚಿನವುಗಳು ದೇಶಾದ್ಯಂತ ವ್ಯಾಪಿಸಿವೆ. ಈ ರೀತಿಯ ವಿಶಾಲವಾದ ಕಂಪ್ಯೂಟರ್ ನೆಟ್ವರ್ಕ್ಗಳನ್ನು ವ್ಯಾನ್ ಅಂತೇಳಿ ಹೇಳ್ತೇವೆ. WAN, ವೈಡ್ ಏರಿಯಾ ನೆಟ್ವರ್ಕ್.
ಇನ್ನು ನೆಟ್ವರ್ಕಿನಲ್ಲಿರುವ ಕಂಪ್ಯೂಟರ್ಗಳನ್ನು ಪರಸ್ಪರ ಗುರುತಿಸಲು ಮನೆ ನಂಬರದಂತೆ ಆವರ್ತಿಸದಂಥ ಒಂದು ಸಂಖ್ಯೆಯನ್ನು ಕೊಡುತ್ತಾರೆ. ಅದನ್ನು ನಾವು IP ಅಡ್ರೆಸ್ ಅಂತೇಳಿ ಹೇಳ್ತೇವೆ. IP ಅಡ್ರೆಸ್. IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. IP ಅಡ್ರೆಸ್. ಈ ನಂಬರನ್ನು ಕೊಡಲಿಕ್ಕೆ ಬೇಕಾಗಿ ಕೆಲವು ನಿಯಮಗಳು ಅಥವಾ ಪ್ರೋಟೋಕಾಲ್ಗಳಿವೆ. ಏನು ಪ್ರೋಟೋಕಾಲ್ಗಳಂದರೆ, ಕಂಪ್ಯೂಟರ್ಗಳು ಮತ್ತು ನೆಟ್ವರ್ಕ್ಗಳು ವ್ಯಾಪಕವಾದಾಗ ಒಂದು ನೆಟ್ವರ್ಕಿನಲ್ಲಿರುವ ಕಂಪ್ಯೂಟರ್ನ ಅಡ್ರೆಸ್ನಲ್ಲಿಯೂ ಏಕೀಕರಣದ ಅಗತ್ಯ ಎದುರಾಯಿತು. ನೆಟ್ವರ್ಕಿನಲ್ಲಿರುವ ಉಪಕರಣಗಳು ಅವುಗಳ ಹೆಸರಿನಲ್ಲಿಯೂ ಮಾಹಿತಿ ವಿನಿಮಯ ಮಾಡುವುದರಲ್ಲಿ ಕೆಲವು ಸಾಮಾನ್ಯ ನಿಯಮಗಳನ್ನು ಪಾಲಿಸಬೇಕು. ಈ ನಿಯಮಗಳನ್ನು ಪ್ರೋಟೋಕಾಲ್ಗಳು ಅಂತೇಳಿ ಹೇಳೋದು. TCP, IP, SSH, SMB, POP ಎಂಬುವುಗಳು ಈ ರೀತಿಯ ಪ್ರೋಟೋಕಾಲ್ಗಳಾಗಿವೆ. ಉದಾಹರಣೆಗಳು: IP ಅಡ್ರೆಸ್. ನೆಟ್ವರ್ಕಿನಲ್ಲಿ ಒಳಗೊಂಡಿರುವ ಕಂಪ್ಯೂಟರ್ಗಳಿಗೆ IP ಅಡ್ರೆಸ್ ನೀಡುವುದು TCP ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ IP ಇಂಟರ್ನೆಟ್ ಪ್ರೋಟೋಕಾಲ್ಗಳನ್ನು ಅನುಸರಿಸಿ. IP ವರ್ಷನ್ 4 ಮತ್ತು 6, IPv4 ಮತ್ತು IPv6 ಈಗ ಜಾರಿಯಲ್ಲಿರುವ ಪ್ರೋಟೋಕಾಲ್ಗಳು. IPv4 ಪ್ರಕಾರ 30 ಬಿಟ್ ಗಾತ್ರವಿರುವ ಅಡ್ರೆಸ್ಸನ್ನು ಕಂಪ್ಯೂಟರ್ಗೆ ನೀಡಲಾಗ್ತದೆ. 8 ಬಿಟ್ ಗಾತ್ರವಿರುವ 4 ಭಾಗಗಳು ಇದರಲ್ಲಿವೆ. ಪ್ರತಿಯೊಂದು ಭಾಗವನ್ನು ಒಂದೊಂದು ಡಾಟ್ ಉಪಯೋಗಿಸಿ ಪ್ರತ್ಯೇಕಿಸಲಾಗ್ತದೆ. ಉದಾಹರಣೆಗೆ 192.168.1.120 4 ಭಾಗಗಳು ಇವೆ. ಆದರೆ IPv6 ಪ್ರಕಾರ ನೀಡುವ ಅಡ್ರೆಸ್ 128 ಬಿಟ್ ಗಾತ್ರವನ್ನು ಹೊಂದಿರುತ್ತದೆ. ವೈರ್ಲೆಸ್ ಫಿಡೆಲಿಟಿ ಅಂದರೆ ವೈಫೈ. ಕಡಿಮೆ ತರಂಗ ದೂರದಲ್ಲಿ ಮಾತ್ರ ಉಪಯೋಗಿಸಲ್ಪಡುವ ಕಾರಣ ಬಹಳ ಕಡಿಮೆ ವಿದ್ಯುತ್ ಖರ್ಚಾಗುವುದೆಂಬುದೇ ಬ್ಲೂಟೂತ್ನ ಹಿರಿಮೆ. ಇನ್ನು ನೆಟ್ವರ್ಕ್ ಕೇಬಲ್ಗಳನ್ನು ಆರಿಸುವಾಗ ನೆಟ್ವರ್ಕ್ ಮಾಡಲು ಉಪಯೋಗಿಸುವ ಕೇಬಲ್ಗಳು ಸಾಮಾನ್ಯವಾಗಿ ಕ್ಯಾಟ್ 1ರಿಂದ ಕ್ಯಾಟ್ 7ರವರೆಗಿನ ಸ್ಟ್ಯಾಂಡರ್ಡ್ನಲ್ಲಿರುತ್ತದೆ. ಕ್ಯಾಟಗರಿ 7 ಕ್ಯಾಟ್ 7 ಅಂತೇಳಿ ಹೇಳೋದು. ಕ್ಯಾಟ್ 7 ಕೇಬಲ್ಗಳ ಡಾಟಾ ವಿನಿಮಯ ಸಾಮರ್ಥ್ಯ 10 Gbps 10 GB/s ಆಗಿರ್ತದೆ. ಇನ್ನೊಂದು NM ಆ್ಯಪ್ಲೆಟ್ ಅಂತೇಳಿದೆ, ನೆಟ್ವರ್ಕ್ ಮ್ಯಾನೇಜರ್ ಆ್ಯಪ್ಲೆಟ್. ನಮ್ಮ ಕಂಪ್ಯೂಟರ್ನಲ್ಲಿ NM ಆ್ಯಪ್ಲೆಟ್ ಇದೆ, ನೆಟ್ವರ್ಕ್ ಮ್ಯಾನೇಜರ್ ಆ್ಯಪ್ಲೆಟ್. ಇದರಲ್ಲಿ ನೆಟ್ವರ್ಕ್ಗೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಪಡೆಯುವುದು ಈ NM ಆ್ಯಪ್ಲೆಟ್ನಿಂದ. ಪ್ರತಿಯೊಂದು ಸಲ ನೆಟ್ವರ್ಕಿಗೆ ಪ್ರವೇಶಿಸುವಾಗಲೂ ಸಿಸ್ಟಮ್ ಸ್ವತಃ ಒಂದು IP ವಿಳಾಸವನ್ನು ಒದಗಿಸುತ್ತದೆ. ಈ ರೀತಿಯ ನೆಟ್ವರ್ಕಿನಲ್ಲಿರುವ ಕಂಪ್ಯೂಟರ್ಗಳಿಗೆ ಸ್ವತಃ IP ವಿಳಾಸವನ್ನು ಆಟೋಮ್ಯಾಟಿಕ್ IP ಅಡ್ರೆಸ್ ಒದಗಿಸುವ ತಂತ್ರಜ್ಞಾನವನ್ನು DHCP ಡೈನಾಮಿಕ್ ಹಾಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್ ಅಂತೇಳಿ ಹೇಳ್ತೇವೆ. ಪ್ರತಿಯೊಂದು ಕಂಪ್ಯೂಟರ್ ಕಾರ್ಯವೆಸಗಲು ಸಜ್ಜಾಗಿ ನೆಟ್ವರ್ಕಿಗೆ ಪ್ರವೇಶಿಸುವ ಕ್ರಮಕ್ಕೆ ಅನುಸಾರವಾಗಿ DHCPಯು ಕಂಪ್ಯೂಟರ್ಗಳಿಗೆ IP ವಿಳಾಸವನ್ನು ಕೊಡುತ್ತದೆ. IP ವರ್ಷನ್ 4 ಪ್ರಕಾರವಿರುವ IP ವಿಳಾಸಗಳಿಗೆ 4 ಭಾಗಗಳಿವೆ. ಮೊದಲ 3 ಭಾಗಗಳು ಎಲ್ಲ ವಿಳಾಸಗಳಲ್ಲಿಯೂ ಸಮಾನ. ಒಂದು ನೆಟ್ವರ್ಕಿನಲ್ಲಿರುವ ಕಂಪ್ಯೂಟರ್ನ IP ವಿಳಾಸ 192.168.1.25 ಆಗಿದ್ದರೆ ಅದರಲ್ಲಿ ಸಾಮಾನ್ಯವಾಗಿರುವ ಭಾಗ ನೆಟ್ವರ್ಕ್ ಯಾವುದು 192.168.1 ಎಲ್ಲದರಲ್ಲಿ ಸಮಾನ ಆಗಿದೆ, ಅದು ನೆಟ್ವರ್ಕನ್ನು. ವ್ಯತ್ಯಾಸವಾಗಿರುವಂಥ ಭಾಗ ಕಂಪ್ಯೂಟರನ್ನು ಸೂಚಿಸ್ತದೆ. 25 ಎಂಬುದು ಕಂಪ್ಯೂಟರನ್ನು ಸೂಚಿಸ್ತದೆ, 25ನೇ ಕಂಪ್ಯೂಟರ್ ಅಂತೇಳಿ. ಹಾಗಿದ್ರೆ IP ಅಡ್ರೆಸ್ನಲ್ಲಿ 4 ಭಾಗ ಇದೆ. ಮೊದಲ 3 ಭಾಗ ಸಮಾನವಾಗಿರುವಂತಹ ಭಾಗ ನೆಟ್ವರ್ಕನ್ನು, ಕೊನೆಯ ಭಾಗ ಹಾಸ್ಟನ್ನು ಸೂಚಿಸ್ತದೆ. ಲೈಫೈ ಎಂಬುದು ದೃಶ್ಯ ಬೆಳಕನ್ನು ಉಪಯೋಗಿಸಿರುವ ವೈರ್ಲೆಸ್ ತಂತ್ರಜ್ಞಾನವಾಗಿದೆ. ವೈಫೈ ಅಂತೆ ಇದರಲ್ಲಿ ಕೇಬಲ್ನ ಬದಲು ದೃಶ್ಯ ಬೆಳಕನ್ನು, ಸಮೀಪದ ಅಲ್ಟ್ರಾವೈಲೆಟ್, ಇನ್ಫ್ರಾರೆಡ್ ಕಿರಣಗಳನ್ನು ಉಪಯೋಗಿಸ್ತಾರೆ. ಬೆಳಕು ಮತ್ತು ನೆಟ್ವರ್ಕಿಗೆ ಒಂದೇ ಬಲ್ಬ್ ಸಾಕಾಗಬಹುದಾದಂಥ ಕಾಲ ಕೂಡ ದೂರ ಇಲ್ಲ ಅಂತೇಳಿ ಹೇಳ್ತಾರೆ. ಇನ್ನು ಕೆಲವೊಂದು IP ಅಡ್ರೆಸ್ಗಳನ್ನು ಕೊಟ್ಟಿದ್ದಾರೆ. ಪ್ರೈವೇಟ್ ನೆಟ್ವರ್ಕ್ಗಳಲ್ಲಿ ಉಪಯೋಗಿಸುವಂತಹ IP ಅಡ್ರೆಸ್. ಕ್ಲೌಡ್ ಕಂಪ್ಯೂಟಿಂಗ್. ಅಗತ್ಯವಿರುವ ಅಪ್ಲಿಕೇಶನ್ಗಳು, ಫೈಲ್ಗಳು ಇತ್ಯಾದಿ ಆನ್ಲೈನ್ ಆಗಿ ಲಭಿಸುವುದಕ್ಕಿರುವ ಒಂದು ಸೌಕರ್ಯವನ್ನು ನಾವು ಕ್ಲೌಡ್ ಕಂಪ್ಯೂಟಿಂಗ್ ಅಂತೇಳಿ ಹೇಳ್ತೇವೆ. ಇದು ಉದ್ಯಮಿಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಕ್ಲೌಡ್ ಕಂಪ್ಯೂಟಿಂಗ್ ಅಂತೇಳಿ ಹೇಳೋದು. 6ನೇ ಪಾಠ ಭೂಪಟ ವಾಚನ.
ಅದರಲ್ಲಿ ಸನ್ ಕ್ಲಾಕ್ ಅಂತೇಳಿ ಹೇಳುವಂಥ ಒಂದು ಸಾಫ್ಟ್ವೇರ್ನಲ್ಲಿ ನಾವು ಕೆಲವೊಂದು ಚಟುವಟಿಕೆಗಳನ್ನು ಮಾಡಲಿಕ್ಕಿದೆ. ಅದರಲ್ಲಿ ಇರುವಂತಹ ಟೂಲ್ಗಳು, ಎಸ್ ಎಂಬ ಅಕ್ಷರ ಸೋಲಾರ್ ಟೈಮ್ ಮೋಡನ್ನು ಸೂಚಿಸ್ತದೆ. ಸೂರ್ಯನ ಸ್ಥಾನವನ್ನು ಆಧಾರವಾಗಿ ಇರಿಸಿ ಒಂದು ಪ್ರದೇಶದ ಸಮಯವನ್ನು ಪ್ರದರ್ಶಿಸಲು. ಎಲ್ ಅಂದರೆ ಲೀಗಲ್ ಟೈಮ್ ಮೋಡ್, ಒಂದು ಪ್ರದೇಶದ ಸ್ಟ್ಯಾಂಡರ್ಡ್ ಸಮಯವನ್ನು ಪ್ರದರ್ಶಿಸಲು. ಎ ಅಂದರೆ ಟೈಮ್ ಫಾರ್ವರ್ಡ್, ಸಮಯವನ್ನು ಮುಂದಕ್ಕೆ ಕ್ರಮೀಕರಿಸಲು. ಬಿ ಅಂದರೆ ಟೈಮ್ ಬ್ಯಾಕ್ವರ್ಡ್, ಸಮಯವನ್ನು ಹಿಂದಕ್ಕೆ ಕ್ರಮೀಕರಿಸಲು. ಜಿ ಅಂದರೆ ಅಡ್ಜಸ್ಟ್ ಪ್ರೋಗ್ರೆಸ್ ವ್ಯಾಲ್ಯೂ, ಸಮಯ ಅಥವಾ ಅನಿಮೇಷನ್ನ ವೇಗವನ್ನು ಬದಲಾಯಿಸುವ ದರವನ್ನು ಸೂಚಿಸಲು. ಎನ್ ಅಂದರೆ ಟಾಗಲ್ ನೈಟ್, ರಾತ್ರಿ ಹಗಲನ್ನು ಪ್ರತ್ಯೇಕಿಸಿ ತಿಳಿಯಲು. ವೈ ಅಂದರೆ ಟಾಗಲ್ ಸನ್ ಮೂನ್, ಸೂರ್ಯ ಮತ್ತು ಚಂದ್ರನನ್ನು ಕಾಣುವಂತೆ ಮಾಡಲು ಅಥವಾ ಅದೃಶ್ಯಗೊಳಿಸಲು. ಎಂ ಅಂದರೆ ಟಾಗಲ್ ಮೆರಿಡಿಯನ್, ರೇಖಾಂಶ ರೇಖೆಗಳು ಗೋಚರವಾಗುವಂತೆ ಮಾಡಲು ಮರೆಮಾಡಲು. ಟಿ ಅಂದರೆ ಟಾಗಲ್ ಟ್ರೋಪಿಕ್ ಇಕ್ವೇಟರ್, ಪ್ರಧಾನ ಅಕ್ಷಾಂಶ ರೇಖೆಗಳು ಗೋಚರಿಸುವಂತೆ ಮಾಡಲು ಮತ್ತು ಮರೆಮಾಡಲು. ಇನ್ನು ಆಶ್ಚರ್ಯಕರ ಚಿಹ್ನೆ ಕ್ಲಾಕ್ ಆ್ಯಂಡ್ ಮ್ಯಾಪ್ ವಿಂಡೋ, ಸಮಯ ವಲಯವನ್ನು ದಾಖಲಿಸಿದ ಜಾಗತಿಕ ಭೂಪಟ ಕಾಣುವಂತೆ ಮಾಡಲು. ಸನ್ ಕ್ಲಾಕಿನ ಸಮಯ ವಲಯ ಮ್ಯಾಪಿನಲ್ಲಿ ಅಕ್ಷಾಂಶ ರೇಖೆಗಳು ಗೋಚರಿಸಲು ಮೆನು ಬಾರಿನ ಟಾಗಲ್ ಟ್ರೋಪಿಕ್ ಟೂಲ್ ಆದ ಟಿ ಅನ್ನು ಒತ್ತಿದರೆ ಸಾಕು. ರೇಖಾಂಶ ರೇಖೆಗಳನ್ನು ಪ್ರದರ್ಶಿಸಲು ಮೆನು ಬಾರಿನಲ್ಲಿರುವ ಟೋಗಲ್ ಮೆರಿಡಿಯನ್ ಟೂಲ್ ಉಪಯೋಗಿಸಬೇಕು. ಎಂ ಒಂದು ಸಲ ಕ್ಲಿಕ್ ಮಾಡಿದರೆ ರೇಖಾಂಶ ರೇಖೆಗಳು ಕಾಣಿಸ್ತದೆ. ಪುನಃ ಕ್ಲಿಕ್ ಮಾಡಿದರೆ ಡಿಗ್ರಿ ಅಳತೆಗಳು ಕೆಳಗೆ ಲಭಿಸ್ತದೆ. ಮೂರನೇ ಸಲ ಕ್ಲಿಕ್ ಮಾಡಿದರೆ ಡಿಗ್ರಿ ಅಳತೆಗಳು ಮೇಲ್ಭಾಗದಲ್ಲಿ ಪ್ರತ್ಯಕ್ಷ ಆಗ್ತದೆ. ಇನ್ನು ಭೂಮಿಯ ಮೇಲ್ಮೈ ವೈಶಿಷ್ಟ್ಯಗಳನ್ನು, ಸ್ಥಳೀಯ ಮಾಹಿತಿಗಳನ್ನು ಹಲವಾರು ಲೇಯರ್ಗಳಾಗಿ ದಾಖಲಿಸಿರುವ ಸಾಫ್ಟ್ವೇರ್ ವ್ಯವಸ್ಥೆಯನ್ನು ಭೂ ಮಾಹಿತಿ ವ್ಯವಸ್ಥೆಯ ಸಾಫ್ಟ್ವೇರ್ಗಳು ಅಂತೇಳಿ ಹೇಳ್ತೇವೆ. ಉದಾಹರಣೆ ಕ್ವಾಂಟಮ್ GIS, GRASS, ARCGIS ಎಂಬುವುಗಳು ಪ್ರಧಾನ ಭೂಮಾಹಿತಿ ವ್ಯವಸ್ಥೆಯ ಸಾಫ್ಟ್ವೇರ್ಗಳಾಗಿವೆ. ಅವುಗಳಲ್ಲಿ ಕ್ವಾಂಟಮ್ GIS, ಗ್ರಾಸ್ ಎಂಬುವುಗಳು ಮುಕ್ತ ಸಾಫ್ಟ್ವೇರ್ಗಳು ಆಗಿವೆ. ಇನ್ನು ಕ್ವಾಂಟಮ್ GIS 2009ರಲ್ಲಿ ಮೊದಲು ಬಿಡುಗಡೆ ಆಯಿತು. ಕ್ವಾಂಟಮ್ GIS ಈಗ ಅನೇಕ ಆವೃತ್ತಿಗಳು ಬಿಡುಗಡೆಯಾಗಿದೆ. ಈ ಸಾಫ್ಟ್ವೇರ್ಗಳ ಉದ್ದೇಶ ಕೇವಲ ಭೂಪಟ ತಯಾರಿಯಲ್ಲ, ಭೂಪಟಗಳನ್ನು ಪ್ರದರ್ಶಿಸುವುದು, ನವೀಕರಿಸುವುದು, ಹೊಸತನ್ನು ಸೃಷ್ಟಿಸುವುದು, ಭೂಮಾಹಿತಿ ವ್ಯವಸ್ಥೆಯಲ್ಲಿ ಲಭ್ಯವಾದ ಮಾಹಿತಿಗಳನ್ನು ವಿಶ್ಲೇಷಿಸುವುದು, ನಮ್ಮ ಅಗತ್ಯಕ್ಕನುಸಾರವಾಗಿ ವಿಶ್ಲೇಷಣೆ ಮಾಡಿದ ಮಾಹಿತಿಗಳನ್ನು ಪಟ್ಟಿಯ ರೂಪದಲ್ಲಿ ಅಥವಾ ಭೂಪಟದ ರೂಪದಲ್ಲಿ ತಯಾರಿಸುವುದು. ಇದೆಲ್ಲ ಕ್ವಾಂಟಮ್ GISನ ಉಪಯೋಗಗಳು. ಭೂಮಾಹಿತಿ ಸಾಫ್ಟ್ವೇರ್ಗಳಲ್ಲಿ ಒಂದು ಪ್ರದೇಶಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳನ್ನು ಸೇರಿಸುವುದಕ್ಕಿರಬಹುದು. ಸೇರಿಸಬೇಕಾದ ಮಾಹಿತಿಗಳನ್ನು ಅವುಗಳ ವಿಶೇಷತೆಗಳಿಗೆ ಅನುಸಾರವಾಗಿ ಸಮಾನ ರೀತಿಯ ಮಾಹಿತಿಗಳಾಗಿದ್ದರೆ ಒಂದು ಲೇಯರ್ ಎಂಬ ಕ್ರಮದಲ್ಲಿ ವಿವಿಧ ಲೇಯರ್ಗಳನ್ನು ತಯಾರಿಸಿ ಮಾಹಿತಿಯನ್ನು ದಾಖಲಿಸಲಾಗುತ್ತದೆ. ಮನೆಗಳಿಗೆ ಒಂದು ಲೇಯರ್, ಬಾವಿಗಳಿಗೆ ಒಂದು ಲೇಯರ್. ಕ್ವಾಂಟಮ್ GISನ ಪ್ರಾಜೆಕ್ಟ್ ಫೈಲುಗಳ ಎಕ್ಸ್ಟೆನ್ಷನ್ .QGS ಹಾಗೂ ಲೇಯರ್ಗಳ ಎಕ್ಸ್ಟೆನ್ಷನ್ SHP ಆಗಿದೆ. 7ನೇಯದ್ದು ಇಂಟರ್ನೆಟ್ ಕಾರ್ಯವೆಸಗುವುದು. ಸರ್ವರ್ ಕಂಪ್ಯೂಟರ್ಗಳು. ಇಂಟರ್ನೆಟ್ನಲ್ಲಿ ಒಂದು ವೆಬ್ಸೈಟನ್ನು ಸ್ಥಾಪಿಸಿರುವ ಕಂಪ್ಯೂಟರನ್ನು ಅದರ ಸರ್ವರ್ ಅಂತೇಳಿ ಹೇಳ್ತೇವೆ. ಅಪಾಚೆ, ಒರಾಕಲ್ ಮೊದಲಾದ ಕಂಪನಿಗಳು ತಯಾರಿಸುವ ಸರ್ವರ್ ಸಾಫ್ಟ್ವೇರ್ಗಳು ಇದಕ್ಕೆ ಉದಾಹರಣೆ. ಇನ್ನು DNS, ಡೊಮೈನ್ ನೇಮ್ ಸರ್ವರ್. ನಾವು ಬ್ರೌಸರ್ನಲ್ಲಿ ಟೈಪ್ ಮಾಡುವ www.google.com ನಂತಹ ವೆಬ್ ಅಡ್ರೆಸ್ಗಳನ್ನು ಕಂಪ್ಯೂಟರ್ಗಳಿಗೆ ಗುರುತಿಸಲು 216.58.197.73 IP ವಿಳಾಸಗಳನ್ನು ಕಂಡುಹಿಡಿಯಲು ಇಂಟರ್ನೆಟ್ ವ್ಯವಸ್ಥೆಯಲ್ಲಿ ಕಾರ್ಯಾಚರಿಸುವ ವ್ಯವಸ್ಥೆಯಾಗಿದೆ DNS, ಡೊಮೈನ್ ನೇಮ್ ಸರ್ವರ್ ಅಂತೇಳಿ. ಇನ್ನು ವೆಬ್ ಪೇಜ್ಗಳು ಮತ್ತು ಅವುಗಳನ್ನು ಹಸ್ತಾಂತರಿಸುವ ವ್ಯವಸ್ಥೆ. HTML ಭಾಷೆಯಲ್ಲಿ ನಿರ್ಮಿಸಿರುವ ಒಂದು ಪೇಜನ್ನು ಸಾಮಾನ್ಯವಾಗಿ ವೆಬ್ ಪೇಜ್ ಅಂತೇಳಿ ಹೇಳ್ತೇವೆ. ಅಗತ್ಯವಿರುವ ಮಾಹಿತಿಗಳನ್ನು ಸೇರಿಸಿ ತಯಾರಿಸಿದ ಅನೇಕ ವೆಬ್ ಪೇಜ್ಗಳು, ಅವುಗಳಲ್ಲಿ ಅಡಕವಾಗಿರುವ ಚಿತ್ರಗಳು, ಶಬ್ದ, ಆ್ಯನಿಮೇಷನ್ಗಳು, ಚಲನಚಿತ್ರಗಳು, ಸಾಫ್ಟ್ವೇರ್ಗಳು ಮೊದಲಾದವುಗಳನ್ನೊಳಗೊಂಡ ಫೈಲುಗಳು ಸರ್ವರ್ ಕಂಪ್ಯೂಟರ್ನ ಒಂದು ಫೋಲ್ಡರ್ನಲ್ಲಿ ಸೇವ್ ಮಾಡಲ್ಪಟ್ಟಿರ್ತದೆ. ಇವುಗಳನ್ನು ನಾವು ವೆಬ್ಸೈಟ್ ಅಂತೇಳಿ ಹೇಳ್ತೇವೆ.
HTML ಫೈಲ್ಗಳು ಹಾಗೂ ಇನ್ನಿತರವುಗಳನ್ನು ಇಂಟರ್ನೆಟ್ನಲ್ಲಿ ಹಸ್ತಾಂತರಿಸುವುದಕ್ಕಿರುವಂಥ ಪ್ರೋಟೋಕಾಲ್ HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಈ ಪ್ರೋಟೋಕಾಲ್ ಸಾಫ್ಟ್ವೇರ್ ಎಲ್ಲ ಸರ್ವರ್ ಕಂಪ್ಯೂಟರ್ಗಳಲ್ಲಿಯೂ ಇರ್ತದೆ. ಇನ್ನು ಸಂಪನ್ಮೂಲ ಸೂಚಕಗಳು. HTTPಯ ಮೂಲಕ ಹಸ್ತಾಂತರಿಸಲ್ಪಡಬೇಕಾದ ಒಂದು ವೆಬ್ಸೈಟಿಗೆ ಸಾಮಾನ್ಯವಾಗಿ ಹಾಸ್ಟ್ ನೇಮ್ ಅಲ್ಲದೆ ಅದರಲ್ಲಿರುವ ಪ್ರತಿಯೊಂದು ಫೈಲಿಗೂ ಪ್ರತ್ಯೇಕ ವಿಳಾಸ ಇರ್ತದೆ. ಅದನ್ನು ಆ ಫೈಲ್ನ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ URL ಅಂತೇಳಿ ಹೇಳ್ತೇವೆ. HTTP ಒಂದು ಉದಾಹರಣೆ ಕೊಟ್ಟಿದ್ದಾರೆ. ವೆಬ್ಸೈಟ್ನ ಹೆಸರು, ವೆಬ್ಸೈಟ್ನಲ್ಲಿ ಫೈಲ್ ಇರೋ ಸ್ಥಳ, ಫೈಲ್ನ ಹೆಸರು. ಇನ್ನು ಇಂಟರ್ನೆಟ್ಟಿನ ನಿಯಮಗಳು, ಅದನ್ನು ರೂಪಿಸುವ ಸಂಸ್ಥೆಗಳು: ದ ಇಂಟರ್ನೆಟ್ ಸೊಸೈಟಿ, ದ ಇಂಟರ್ನೆಟ್ ಎಂಜಿನಿಯರಿಂಗ್ ಟಾಸ್ಕ್ ಫೋರ್ಸ್, ದ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಆ್ಯಂಡ್ ನಂಬರ್ಸ್ ICANN. ಇವುಗಳು ಇಂಟರ್ನೆಟ್ನ ಮೇಲ್ನೋಟ ವಹಿಸುವಂಥ ಕೆಲವೊಂದು ಸಂಸ್ಥೆಗಳಾಗಿವೆ. 8ನೇದು ಮಾಹಿತಿ ಸಂಗ್ರಹ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ DBMS. ಕೆಲವೊಂದು ಉದಾಹರಣೆ: MySQL, ಮೈಕ್ರೋಸಾಫ್ಟ್ SQL ಸರ್ವರ್, ಒರಾಕಲ್ ಮುಂತಾದವುಗಳು ಪ್ರಸಿದ್ಧವಾದ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳಾಗಿವೆ. ಆಫೀಸ್ ಪ್ಯಾಕೇಜುಗಳ ಭಾಗವಾದ ಲಿಬರ್ ಆಫೀಸ್ ಬೇಸ್, ಮೈಕ್ರೋಸಾಫ್ಟ್ ಆಕ್ಸೆಸ್ ಮೊದಲಾದ DBMSಗಳು ಕೂಡ ಅಸ್ತಿತ್ವದಲ್ಲಿದೆ. ಇನ್ನು 9ನೇದು ಚಲಿಸುವ ಚಿತ್ರಗಳು. ಆ್ಯನಿಮೇಷನ್ ಅಂದರೆ ಏನು? ನಿಶ್ಚಲ ಚಿತ್ರಗಳನ್ನು ನಿರಂತರ ಮತ್ತು ವೇಗದಿಂದ ಪ್ರದರ್ಶಿಸುವ ಮೂಲಕ ಚಲಿಸುವಂತೆ ಕಾಣಿಸುವ ಪ್ರಕ್ರಿಯೆಯಾಗಿದೆ ಆ್ಯನಿಮೇಷನ್. ಇದು ದೃಷ್ಟಿ ಸ್ಥಿರತೆ, ಪರ್ಸಿಸ್ಟೆನ್ಸ್ ಆಫ್ ವಿಷನ್ ಎಂಬ ನಮ್ಮ ದೃಷ್ಟಿಯ ಪ್ರತ್ಯೇಕತೆಯನ್ನು ಆಧರಿಸಿದ ಒಂದು ತಂತ್ರಜ್ಞಾನವಾಗಿದೆ. ಒಂದು ದೃಶ್ಯವನ್ನು ನಾವು ನೋಡಿಯಾದ ಮೇಲೂ ಸ್ವಲ್ಪ ಸಮಯದವರೆಗೆ ನಮ್ಮ ದೃಷ್ಟಿಯಲ್ಲಿ ನೆಲೆ ನಿಲ್ಲುತ್ತದೆ. ಇದರ ಮೂಲಕ ನಿರಂತರವಾಗಿ ಹಲವು ಚಿತ್ರಗಳನ್ನು ಕಣ್ಣಿನ ಮುಂಭಾಗದಲ್ಲಿ ಒಂದರ ಮೇಲೊಂದರಂತೆ ಬರುವಾಗ ದೃಶ್ಯಗಳು ಚಲಿಸುವಂತೆ ತೋರುತ್ತದೆ. ಹೀಗೆ 1 ಸೆಕೆಂಡಿನಲ್ಲಿ 24 ಸಲ ಚಿತ್ರಗಳು ಬದಲಾಗುವಾಗ ಸಾಮಾನ್ಯವಾಗಿ ಒಂದು ಚಲನಚಿತ್ರ ಉಂಟಾಗುತ್ತದೆ. ಮೊದಲು ಪೈಂಟ್ ಮಾಡಿದ ಪ್ಲಾಸ್ಟಿಕ್ ಶೀಟುಗಳನ್ನು ಉಪಯೋಗಿಸಿ ಹಿಂದಿನ ಕಾಲದಲ್ಲಿ ಆ್ಯನಿಮೇಷನ್ ಚಲನಚಿತ್ರಗಳನ್ನು ಮಾಡ್ತಿದ್ರು. ಸಿನ್ಫಿಗ್ ಸ್ಟುಡಿಯೋ, 2P ಓಪನ್ 2D ಮ್ಯಾಜಿಕ್, ಪೆನ್ಸಿಲ್ ಇವುಗಳೆಲ್ಲ ಮುಕ್ತ ಸಾಫ್ಟ್ವೇರ್ಗಳು. ಇನ್ನು ಅಡಾಬ್ ಫ್ಲ್ಯಾಶ್, ಟೂನ್ ಬೂಮ್, ಆನಿಮ್ ಸ್ಟುಡಿಯೋ ಇವುಗಳೆಲ್ಲ ಪ್ರೊಪ್ರೈಟ್ರಿ ಸಾಫ್ಟ್ವೇರ್ಗಳಾಗಿವೆ. ನಾವು ಉಪಯೋಗಿಸುವಂಥ ಸಾಫ್ಟ್ವೇರ್ ಸಿನ್ಫಿಗ್ ಸ್ಟುಡಿಯೋ. ಅದರ ಐಕನ್ ಈ ರೀತಿ ಇದೆ. ಇದೊಂದು ದ್ವಿಮಾನ ಸಾಫ್ಟ್ವೇರ್, 2 ಡೈಮೆನ್ಷನಲ್ ಸಾಫ್ಟ್ವೇರ್ ಆಗಿದೆ. ರಾಬರ್ಟ್ B. ಕ್ವಾಟ್ಲ್ಬಾಮ್ ಈ ಸಾಫ್ಟ್ವೇರನ್ನು ನಿರ್ಮಿಸಿದ್ದು. 2D ಕ್ಯಾನ್ವಾಸ್ನಲ್ಲಿ ಕಾರ್ಟೂನ್ ಚಿತ್ರಗಳಿಗೆ ಚಲನೆಯನ್ನು ನೀಡಿ ಆ್ಯನಿಮೇಷನ್ಗಳನ್ನು ನಿರ್ಮಿಸಲು ಈ ಸಾಫ್ಟ್ವೇರನ್ನು ಉಪಯೋಗಿಸ್ತಾರೆ. ಇನ್ನು 10ನೇ ಪಾಠ ಕಂಪ್ಯೂಟರ್ನ ಕಾರ್ಯವೆಸಗುವಿಕೆ. ಕಂಪ್ಯೂಟರ್ನ ಪಿತಾಮಹ ಅಂತೇಳಿ ಚಾರ್ಲ್ಸ್ ಬಾಬೇಜನ್ನು ಕರೀತಾರೆ. ಮೊದಲ ಕಂಪ್ಯೂಟರ್ ಅನಾಲಿಟಿಕಲ್ ಇಂಜಿನ್ ಆಗಿದೆ. ನಂತರದ ಕಂಪ್ಯೂಟರ್ ENIAC. ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಯೂನಿಕ್ಸ್ ಎಂಬುದು ಅಮೆರಿಕಾದ ಬೆಲ್ ಲ್ಯಾಬೊರೇಟರೀಸ್ ಎಂಬ ಕಂಪನಿಯ ಡೆನಿಸ್ ರಿಚಿ, ಕೆನ್ ಥಾಮ್ಸನ್ ಮೊದಲಾದವರು ತಯಾರಿಸಿದಂಥ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. 1969ರ ನಂತರ ಇದರ ತಯಾರಿಯ ಕೆಲಸವನ್ನು ಆರಂಭಿಸಿದರು. ನಂತರ ಇವರು ಇದರ ಒಡೆತನದ ಹಕ್ಕನ್ನು ಇತರ ಕೆಲವು ಕಂಪನಿಗಳಿಗೆ ಹಸ್ತಾಂತರಿಸಿದರು. ಹೀಗೆ ಉಂಟಾದ ಆವೃತ್ತಿಗಳಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚು ವಿಚಾರಗಳನ್ನು ಸೇರಿಸಿ ಆಪಲ್ ಕಾರ್ಪೊರೇಷನ್, ಮ್ಯಾಕ್ OS, ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ, ಬೆರ್ಕ್ಲಿ ಮೊದಲಾದವರು ತಯಾರಿಸಿದ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ಉಪಯೋಗಿಸುತ್ತಾ ಇದ್ದಾರೆ. ಪ್ರಚಲಿತವಿರುವ ಕೆಲವು ಆಪರೇಟಿಂಗ್ ಸಿಸ್ಟಮ್ಗಳು ಯುನಿಕ್ಸ್ನಿಂದ ತಯಾರಿಸಿದ ಅಥವಾ ಯುನಿಕ್ಸನ್ನು ಮಾದರಿಯನ್ನಾಗಿಸಿ ಪುನರ್ನಿರ್ಮಿಸಿದವುಗಳು ಆಗಿವೆ. ಫೈಲ್ ಸಿಸ್ಟಮ್ಗಳು ಒಂದು ಗ್ಲೂ ಲಿನಕ್ಸ್ನಲ್ಲಿ ext3, ext4, ಮೈಕ್ರೋಸಾಫ್ಟ್ ವಿಂಡೋಸ್ನಲ್ಲಿ FAT32, NTFS, ಆ್ಯಪಲ್ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ HPFS, HPFS+, ಇಂತಹ ಫೈಲ್ ಸಿಸ್ಟಮ್ಗಳನ್ನು ಉಪಯೋಗಿಸ್ತಾರೆ. ಇನ್ನು ಹಾರ್ಡ್ ಡಿಸ್ಕ್ ಪಾರ್ಟಿಷನ್ನಲ್ಲಿ ರೂಟ್ನಲ್ಲಿ ಏನಾಗ್ತದೆ, ಆಪರೇಟಿಂಗ್ ಸಿಸ್ಟಮ್ನ ಪ್ರೋಗ್ರಾಮನ್ನು ಸಂರಕ್ಷಿಸಲು ರೂಟ್ ಎಂಬ ಪಾರ್ಟಿಷನ್,
ಹೋಮ್ ಪಾರ್ಟಿಷನ್ ಬಳಕೆದಾರರು ತಯಾರಿಸುವ ಫೈಲ್ಗಳನ್ನು ಸಂರಕ್ಷಿಸಲು. ಸ್ವ್ಯಾಪ್ ಅತಿ ವೇಗ ಫೈಲ್ ಸಿಸ್ಟಮ್ ಮಾಹಿತಿಗಳನ್ನು ತಾತ್ಕಾಲಿಕವಾಗಿ ಸಂರಕ್ಷಿಸಲು. ಆ ರೀತಿಯ 3 ಪಾರ್ಟಿಷನ್ ಮಾಡಬೇಕಾಗಿ ಬರ್ತದೆ. ಆದರೆ ರೂಟ್, ಸ್ವ್ಯಾಪ್ ಎಂಬುವುಗಳು ಮಾತ್ರವಿದ್ದರೂ GNU ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಕಾರ್ಯವೆಸಗುತ್ತದೆ. ಆಪರೇಟಿಂಗ್ ಸಿಸ್ಟಮ್ ಅದರ ಕರ್ನಲ್ ಪ್ರೋಗ್ರಾಮ್. GNU ಲಿನಕ್ಸ್ನಲ್ಲಿ ಲಿನಕ್ಸ್ ಎಂಬ ಕರ್ನಲ್ ಪ್ರೋಗ್ರಾಮನ್ನು ಉಪಯೋಗಿಸ್ತೇವೆ. ಮೈಕ್ರೋಸಾಫ್ಟ್ ವಿಂಡೋಸ್ನಲ್ಲಿ ವಿಂಡೋಸ್ NT ಎಂಬ ಕರ್ನಲ್ ಪ್ರೋಗ್ರಾಮನ್ನು ಉಪಯೋಗಿಸ್ತೇವೆ. ಆ್ಯಪಲ್ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ XNU ಎಂಬ ಕರ್ನಲ್ ಪ್ರೋಗ್ರಾಮನ್ನು ಉಪಯೋಗಿಸ್ತೇವೆ. ಆಪರೇಟಿಂಗ್ ಸಿಸ್ಟಮ್ ಹೊರತರುವ ಕಂಪನಿ ಆಧಾರವಾಗಿರಿಸಿದ ಪ್ರೋಗ್ರಾಮ್. ಆ್ಯಂಡ್ರಾಯ್ಡನ್ನು ಗೂಗಲ್ ಹೊರಗೆ ತಂದದ್ದು. ಅಲ್ಲಿ ಆಧಾರವಾಗಿರಿಸಿದ ಪ್ರೋಗ್ರಾಮ್ ಲಿನಕ್ಸ್. iOSನಲ್ಲಿ ಆ್ಯಪಲ್ ಕಾರ್ಪೊರೇಷನ್. ಯೂನಿಕ್ಸ್ ಪ್ರೋಗ್ರಾಮ್ ಇದೆ ಅದರಲ್ಲಿ. ವಿಂಡೋಸ್ 10 ಮೊಬೈಲ್ನ ಮೈಕ್ರೋಸಾಫ್ಟ್ ಕಂಪನಿಯದ್ದು ಮೈಕ್ರೋಸಾಫ್ಟ್ ವಿಂಡೋಸ್ ಪ್ರೋಗ್ರಾಮ್ ಇದೆ. ಇನ್ನು ಟೈಸನ್ ಲಿನಕ್ಸ್ ಫೌಂಡೇಶನ್ ಹೊರತಂದದ್ದು ಲಿನಕ್ಸ್ ಪ್ರೋಗ್ರಾಮನ್ನು ಆಧಾರವಾಗಿರಿಸಿ. ಬ್ಲ್ಯಾಕ್ಬೆರಿ 10 ಬ್ಲ್ಯಾಕ್ಬೆರಿ ಲಿಮಿಟೆಡ್ ಕಂಪನಿ QNX ಪ್ರೋಗ್ರಾಮ್ ಇದೆ. ಇಷ್ಟು ಮಾತ್ರ ಅಲ್ಲ, ನಮ್ಮ ಪಾಠ ಪುಸ್ತಕದಲ್ಲಿರುವಂತಹ ಎಲ್ಲ ವಿಷಯಗಳು ಕೂಡ ಪರೀಕ್ಷೆಗೆ ಬರಬಹುದು.